ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಶ್ಚಂಡಿಕಾಯೈ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರು ಮತ್ತು ವೀಕ್ಷಕರಿಗೆ ನಮಸ್ಕಾರ. ಪ್ರತಿ ಮಾಸದಂತೆ ಈ ಮಾಸವೂ ಕೂಡ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯಾಗಿರುತ್ತೆ, ಜೀವನದಲ್ಲಿ ಕಷ್ಟ ಸುಖ ಲಾಭ ನಷ್ಟ ಸುಖ ದುಃಖ ಇವೆಲ್ಲವೂ ಕೂಡ ಯಾವ ರೀತಿಯಾಗಿ ಇರುತ್ತೆ ಅನ್ನತಕ್ಕಂಥದ್ದನ್ನು ನಾವು ನೋಡೋಣ. ಜೊತೆಯಲ್ಲಿ ಪ್ರಮುಖವಾಗಿ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕಾದಂತಹ ವಿಷಯ ಏನು ಅಂದರೆ, ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಏನು ಗ್ರಹಗಳ ಒಂದು ಬದಲಾವಣೆ ಇದೆ ಅನ್ನತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ಈ ಕರ್ಕಾಟಕ ರಾಶಿಯ ಅಧಿಪತಿಯಾದಂತಹ ಚಂದ್ರ ಜೊತೆಯಲ್ಲಿ ಏಳನೇ ಮನೆಯಲ್ಲಿರ್ತಕ್ಕಂತಹ ಬುಧ ಕುಜ ರವಿ ಮತ್ತು ಶುಕ್ರ ಫೆಬ್ರವರಿ ತಿಂಗಳ ಅಂತ್ಯದಲ್ಲಿ ಅಂದರೆ ಮೊದಲ ದಿವಸಗಳಲ್ಲಿ ಅಂದರೆ 13ನೇ ತಾರೀಕು 5ನೇ ತಾರೀಕು 3ನೇ ತಾರೀಕು ಮತ್ತು ಕುಜ 23ನೇ ತಾರೀಕು ಕುಂಭರಾಶಿ ಪ್ರವೇಶವನ್ನು ಮಾಡತಕ್ಕಂತಹ ಪ್ರಮುಖವಾದಂತಹ ಬದಲಾವಣೆ. ಇನ್ನು 12ನೇ ಮನೆಯಲ್ಲಿರ್ತಕ್ಕಂಥ ಗುರು ಈ ತಿಂಗಳು ಸಂಪೂರ್ಣವಾಗಿ ಅಲ್ಲೇ ಇರ್ತಾನೆ. ಇನ್ನು 9ನೇ ಮನೆಯಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ಶನಿ ಅಲ್ಲಿಯೇ ಇರತಕ್ಕಂಥದ್ದು. ದ್ವಿತೀಯ ಭಾವದಲ್ಲಿ ಕೇತು ಮತ್ತು ಮಾಂದ್ಯ ಸಂಯೋಜನೆ ಪ್ರಾರಂಭದಲ್ಲಿ ಇರುತ್ತೆ. ಕೇತು ಸಂಪೂರ್ಣವಾಗಿ ತಿಂಗಳ ಪೂರ್ತಿ ದ್ವಿತೀಯ ಭಾವದಲ್ಲೇ ಇರ್ತಾನೆ. ಈ ಗ್ರಹಸ್ಥಿತಿಗೆ ಅನುಗುಣವಾಗಿ ಕರ್ಕಾಟಕ ರಾಶಿಯವರ ಆರ್ಥಿಕವಾದಂತಹ ಕೌಟುಂಬಿಕವಾದಂತಹ ಆರೋಗ್ಯ ಸಂಬಂಧಿತವಾದಂತಹ ಇನ್ನಿತರ ಜೀವನದ ಅಭಿವೃದ್ಧಿ ಅಥವಾ ಅವನತಿ ಅನ್ನತಕ್ಕಂಥದ್ದು ಹೇಗೆ ಇರುತ್ತೆ ಅನ್ನತಕ್ಕಂತಹ ವಿಶ್ಲೇಷಣೆಯನ್ನು ನಾವು ಮಾಡೋಣ. ಪ್ರಮುಖವಾಗಿ ಈ ಕರ್ಕಾಟಕ ರಾಶಿಯ ದ್ವಿತೀಯ ಸ್ಥಾನದಲ್ಲಿ ಇರತಕ್ಕಂತಹ ಅಂದರೆ ಎರಡನೇ ಮನೆಯನ್ನು ಏನು ಕೇಳ್ತಾರೆ, ಕುಟುಂಬ, ವಾಕ್ಕು ಜೊತೆ ವಾಕ್ ಅಂದರೆ ನಾವು ಆಡ್ತಕ್ಕಂತಹ ಮಾತು, ಧನಸ್ಥಾನ ಇವೆಲ್ಲವನ್ನು ನಾವು ವಿಶೇಷವಾಗಿ ಕಣ್ಣುಗೆ ಸಂಬಂಧಪಟ್ಟಂತೆ, ವಿದ್ಯೆಗೆ ಸಂಬಂಧಪಟ್ಟಂತೆ, ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ಎರಡನೇ ಮನೆಯಿಂದ ನೋಡಬೇಕು ಅಂತೇಳಿ ಜ್ಯೋತಿಷ್ಯ ವಿಜ್ಞಾನದಲ್ಲಿ ಹೇಳ್ತಾರೆ. ಅಂದರೆ ಎರಡನೇ ಮನೆ ಏನಿದೆ ಅದು ಅಷ್ಟೊಂದು ಮುಖ್ಯವಾಗಿರತಕ್ಕಂಥದ್ದು ಅಂತೇಳಿ ಹೇಳ್ತಾರೆ. ಅಂದರೆ ಒಂದು ಕುಟುಂಬ ನೀವು ಸುಖವಾಗಿ ಜೀವನವನ್ನು ಮಾಡಬೇಕಾದ್ರೆ ಕುಟುಂಬ ಸ್ಥಾನ ಚೆನ್ನಾಗಿರಬೇಕು. ನಿಮಗೆ ಕುಟುಂಬ ಸ್ಥಾನದಲ್ಲಿ ದ್ವಿತೀಯ ಭಾವದಲ್ಲಿ ಕೇತು ಇದ್ದಾನೆ, ರಾಹುವಿನ ದೃಷ್ಟಿಯೂ ಕೂಡ ಸಹಜವಾಗಿ ಇದೆ. ಆದ್ದರಿಂದ ಈ ಕೌಟುಂಬಿಕವಾಗಿ ಕೆಲವೊಂದು ಕಿರಿಕಿರಿ ಉಂಟಾಗತಕ್ಕಂಥದ್ದು, ಕುಟುಂಬದಲ್ಲಿ ಮನಸ್ತಾಪ ಅಥವಾ ಚಿಕ್ಕ ಪುಟ್ಟ ವಿಷಯಗಳನ್ನೇ ದೊಡ್ಡದಾಗಿ ತೆಗೆದುಕೊಂಡು ಆ ಮೂಲಕ ಮನೆಯಲ್ಲಿ ಕಲಹಗಳು ನಡೀತಕ್ಕಂತಹ ಸಂದರ್ಭಗಳು ಉಂಟು. ಅದರಲ್ಲೂ ಕೂಡ ಈ ಆಸ್ತಿಗೆ ಸಂಬಂಧಪಟ್ಟಂತೆ ಏನಾದರೂ ವಿವಾದಗಳಿದ್ದರೆ ಅದು ಇನ್ನೂ ಜಾಸ್ತಿ ಆಗತಕ್ಕಂಥ ಸಾಧ್ಯತೆಗಳಿರುತ್ತೆ. ಆದ್ದರಿಂದ ತಾಳ್ಮೆಯಿಂದ ಸಹನೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯ. ಜೊತೆಯಲ್ಲಿ ಮಾತನಾಡಬೇಕಾದರೆ ನೀವು ಏನೋ ಮಾತನಾಡಿ ಆ ಮೂಲಕ ಪೇಚಿಗೆ ಸಿಕ್ಕಿ ಹಾಕಿಕೊಳ್ಳತಕ್ಕಂತಹ ಸಾಧ್ಯತೆಗಳು ಇರುವುದರಿಂದ ಯೋಚಿಸಿ ಮಾತನಾಡಬೇಕಾದರೆ ಸರಿಯಾದ ರೀತಿಯಲ್ಲಿ ನೀವು ಯೋಚಿಸಿ ವಿವೇಕದಿಂದ ಮಾತನಾಡತಕ್ಕಂಥದ್ದು ಎಷ್ಟೋ ಒಳ್ಳೆಯದು. ಇಲ್ಲದೇ ಇದ್ದರೆ ಅನಾವಶ್ಯಕವಾಗಿ ಘರ್ಷಣೆಗಳಿಗೆ ಕಲಹಕ್ಕೆ ಕಾರಣ ಆಗಬಹುದು. ಆದ್ದರಿಂದ ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಇನ್ನು ವಿಶೇಷವಾಗಿ ಯಾವುದೇ ಒಂದು ಅಣ್ಣ ತಮ್ಮಂದಿರೊಂದಿಗೆ ಸಂಬಂಧಗಳನ್ನು ನಾವು ಉಳಿಸಿಕೊಳ್ಳತಕ್ಕ ತುಂಬ ಮುಖ್ಯ. ಹುಟ್ಟುತ್ತಾ ಅಣ್ಣಂದಿರು ಬೆಳೀತ ದಾಯಾದಿಗಳು ಅನ್ನತಕ್ಕಂತಹ ರೀತಿಯಲ್ಲಿ ಆಗಬಾರದು. ಆದ್ದರಿಂದ ಆ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರು ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿಯರೊಂದಿಗೆ ಸಾಮರಸ್ಯದಿಂದ ಬದುಕತಕ್ಕಂತಹದ್ದು, ಸಾಮರಸ್ಯದಿಂದ ವರ್ತಿಸ್ತಕ್ಕಂತಹದ್ದನ್ನು ನೀವು ಅಳವಡಿಸಿಕೊಂಡರೆ ಜೀವನ ತುಂಬ ಚೆನ್ನಾಗಿರುತ್ತೆ, ಸಂಬಂಧಗಳು ಕೂಡ ಉಳಿಯುತ್ತೆ. ಅದರಿಂದ ಅಣ್ಣ ತಮ್ಮಂದಿರು ಸಹೋದರ ಸಹೋದರಿಯರ ವಿಚಾರದಲ್ಲಿ ತುಂಬ ತಾಳ್ಮೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯ. ಇನ್ನು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಅಥವಾ ಒಂದು ವಿದ್ಯಾಭ್ಯಾಸದಲ್ಲಿ ಮಕ್ಕಳ ಒಂದು ವಿದ್ಯಾಭ್ಯಾಸ ಯಾವ ರೀತಿ ಇರುತ್ತೆ, ಅವರ ಒಂದು ಪ್ರಗತಿಯನ್ನು ಕಂಡು ಕೆಲವರಿಗೆ ಪೋಷಕರಿಗೆ ಸಂತೋಷ ಆಗುತ್ತೆ, ಕೆಲವೊಂದು ಪ್ರಗತಿ ಇಲ್ಲದೇ ಇದ್ದರೆ ಅವರಿಗೆ ತುಂಬ ಮನಸ್ಸಿಗೆ ತೊಂದರೆ ಆಗುತ್ತೆ. ಆದರೆ ಮಕ್ಕಳ ವಿಚಾರದಲ್ಲಿ ಸರಿಯಾದಂತಹ ಮಾರ್ಗದರ್ಶನ ನಿಮ್ಮಿಂದ ಮಕ್ಕಳಿಗೆ ಸಿಗತಕ್ಕಂಥ ತುಂಬ ಮುಖ್ಯವಾಗಿದೆ. ಆದ್ದರಿಂದ ಅಂತಹ ಸರಿಯಾದ ರೀತಿಯಲ್ಲಿ ಅವರ ಒಂದು ಪ್ರಗತಿ ಯಾವ ರೀತಿಯಾಗಿ ಇದೆ, ಯಾವ ರೀತಿಯಾಗಿ ವಿದ್ಯಾಭ್ಯಾಸ ನಡೀತಾ ಇದೆ, ಮಕ್ಕಳ ಕಡೆ ಸರಿಯಾದ ಗಮನವನ್ನು ಕೊಡತಕ್ಕಂಥದ್ದು ತುಂಬ ಮುಖ್ಯ. ತಮ್ಮ ಕೆಲಸದ ಒತ್ತಡದಲ್ಲಿ ಯಾಂತ್ರಿಕವಾದಂತಹ ಜೀವನದಲ್ಲಿ ಮಕ್ಕಳನ್ನು ನಿರ್ಲಕ್ಷಿಸ್ತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ. ಯಾಕಂದರೆ ಮಕ್ಕಳು ಪೋಷಕರ ಒಂದು ಸಲಹೆ ಮಾರ್ಗದರ್ಶನ ಅನ್ನತಕ್ಕಂಥದ್ದನ್ನು ನಿರೀಕ್ಷಿಸ್ತಾ ಇರ್ತಾರೆ. ಅದು ಇದ್ದಾಗ ಕಾಲಕ್ಕೆ ಸರಿಯಾಗಿ ಯಾವುದು ತಪ್ಪು ಯಾವುದು ಸರಿ, ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅನ್ನತಕ್ಕಂಥದ್ದನ್ನು
ಪೋಷಕರು ಮಕ್ಕಳಿಗೆ ಸಲಹೆಯನ್ನು ಮಾರ್ಗದರ್ಶನ ಕೊಡಲೇಬೇಕು. ಆದರೆ ಕಾರ್ಯವರ್ತದ ಒತ್ತಡದಿಂದಾಗಿ ಅವರು ಅವರ ಕೆಲಸವನ್ನೇ ಯಾವಾಗಲೂ ಮಾಡ್ತಾ ಇರುವುದರಿಂದ ಮಕ್ಕಳ ಕಡೆ ಗಮನವನ್ನು ಹರಿಸುವುದಕ್ಕೆ ಆಗುವುದಿಲ್ಲ. ಇದರಿಂದ ಹಲವು ರೀತಿಯ ಸಮಸ್ಯೆಗಳು ಸೃಷ್ಟಿಯಾಗಿ ಮುಂದೆ ಅದು ಹಲವು ರೀತಿಯ ಸಮಸ್ಯೆಗಳಿಗೆ ಕಾರಣ ಆಗತಕ್ಕಂಥದ್ದನ್ನು ನಾವು ಸಮಾಜದಲ್ಲಿ ನಾವು ನೋಡ್ತೀವಿ. ಆದ್ದರಿಂದ ಕರ್ಕಾಟಕ ರಾಶಿಯವರು ಕೂಡ ಮಕ್ಕಳ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ವರ್ತಿಸಿ ಸರಿಯಾದ ರೀತಿಯಲ್ಲಿ ಅವರನ್ನು ಗಮನಿಸಿ ಆ ಮೂಲಕ ವಿದ್ಯಾಭ್ಯಾಸದ ಪ್ರಗತಿಗೆ ನೀವು ಕಾರಣರಾಗತಕ್ಕಂಥದ್ದು ಒಳ್ಳೆಯದು. ಇಲ್ಲದಿದ್ದರೆ ಮಕ್ಕಳಿಂದ ಚಿಂತೆ, ಮಕ್ಕಳಿಂದ ತೊಂದರೆ ಅನ್ನತಕ್ಕಂಥದ್ದು ಉಂಟಾಗುತ್ತೆ. ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಇನ್ನು ಹೊಸದಾಗಿ ವಾಹನಗಳನ್ನು ಏನಾದರೂ ಖರೀದಿ ಮಾಡತಕ್ಕಂಥದ್ದು ಏನಾದರೂ ಯೋಜನೆಗಳು ಇದ್ದರೆ ಈ ತಿಂಗಳಲ್ಲಿ ಮಾಡತಕ್ಕಂಥದ್ದು ಒಳ್ಳೆಯದು. ಅದರಲ್ಲೂ ಕೂಡ ನೀವು ಒಂದು ಕಾರು ಖರೀದಿ ಮಾಡತಕ್ಕಂಥ ಆಸೆ ಏನಾದರೂ ಇದ್ದರೆ ಅಥವಾ ಹಳೆಯ ಕಾರನ್ನು ಬದಲಾಯಿಸಿ ಹೊಸ ಕಾರನ್ನು ಕೊಂಡುಕೊಳ್ಳಬೇಕು ಆಸೆ ಇದ್ದರೆ ಈ ತಿಂಗಳಲ್ಲಿ ಅದನ್ನು ಮಾಡಿ ಒಳ್ಳೆಯದಾಗುತ್ತೆ. ಅದರಲ್ಲಿ ಒಂದು ಅಭಿವೃದ್ಧಿಯೂ ಕೂಡ ಆಗುತ್ತೆ, ಸರಿಯಾಗಿ ಕೂಡಿ ಬರುತ್ತೆ. ಆರ್ಥಿಕ ಏನು ಹಣಕಾಸು ಎಲ್ಲ ಕೂಡಿ ಬರಬೇಕು, ಸಾಲ ಸ್ಯಾಂಕ್ಷನ್ ಆಗಬೇಕು ಅನ್ನತಕ್ಕಂಥದ್ದು ಇರುತ್ತೆ. ಹಣ ಇದ್ದರೆ ಅದನ್ನು ತೆಗೆದುಕೊಳ್ಳಿ ಕೂಡ ಯೋಗ ಬರಬೇಕು. ಹಣ ಇದ್ದರೆ ಒಂದು ಸಮಸ್ಯೆ, ಹಣ ಇಲ್ಲದೇ ಇದ್ದರೆ ಇನ್ನೊಂದು ರೀತಿಯ ಸಮಸ್ಯೆ. ಅದರಿಂದ ಯಾವುದೇ ಆದರೂ ಕೂಡ ಹೊಸದಾಗಿ ಖರೀದಿಯನ್ನು ಮಾಡಬೇಕಾದರೆ ತಿಂಗಳ ಕೊನೆಯಲ್ಲಿ ಅಂದರೆ ಒಂದು ತಿಂಗಳ ಮೊದಲ ಭಾಗದ ಒಂದು 13ನೇ ತಾರೀಕಿನ ಒಳಗಡೆ ನೀವು ಯಾವುದೇ ಹೊಸದಾಗಿ ಖರೀದಿ ಮಾಡತಕ್ಕಂಥದ್ದು ಏನೇ ಇದ್ದರೂ ಕೂಡ ಮಾಡತಕ್ಕಂಥದ್ದು ಒಳ್ಳೆಯದು. ಏಕೆಂದರೆ 4 ಗ್ರಹಗಳ ದೃಷ್ಟಿ ನೇರವಾಗಿ ನಿಮ್ಮ ರಾಶಿಯ ಮೇಲೆ ಇರುವುದರಿಂದ ಯಾವುದೇ ಒಂದು ನವನವೀನ ಖರೀದಿ, ಪೀಠೋಪಕರಣಗಳು, ಗೃಹೋಪಯೋಗಿ ವಸ್ತುಗಳು, ವಾಹನಗಳು ಯಾವುದೇ ಇರಲಿ ಅದನ್ನು ಖರೀದಿ ಮಾಡತಕ್ಕಂಥದ್ದು ಒಳ್ಳೆಯದು. ಇನ್ನು ಭೂಮಿಗೆ ಸಂಬಂಧಪಟ್ಟಂತೆ ಏನಾದರೂ ಹೊಸದಾಗಿ ನಿವೇಶನ ಖರೀದಿ ಮಾಡಬೇಕು, ಮನೆಯನ್ನು ಕೊಂಡುಕೊಳ್ಳತಕ್ಕಂಥದ್ದು, ಭೂ ವ್ಯವಹಾರಗಳು, ಹೀಗೆ ಭೂ ಸಂಬಂಧಿತವಾದಂತಹ ವ್ಯವಹಾರಗಳನ್ನು ಯಾರು ಮಾಡ್ತಾ ಇರ್ತೀರೋ ಅವರಿಗೆ ಇದು ಸುಸಮಯ ಅಂಥೇಳಿ ಹೇಳ್ಬೋದು. ಮೊದಲ ಒಂದು 15 ದಿವಸಗಳಲ್ಲಿ ಯಾವುದೇ ಒಂದು ನಿವೇಶನವನ್ನು ಖರೀದಿ, ಅದು ರಿಜಿಸ್ಟ್ರೇಷನ್ನು, ಅಗ್ರಿಮೆಂಟು ಏನೇ ಇದ್ದರೂ ಇವುಗಳನ್ನು ಭೂ ಸಂಬಂಧಿತವಾದಂತಹ ವ್ಯವಹಾರಗಳನ್ನು ಸರಿಯಾದ ದಿನವನ್ನು ನೋಡಿ ಮೊದಲ 15 ದಿವಸಗಳಲ್ಲಿ ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಏಕೆಂದರೆ ನಂತರದಲ್ಲಿ ಇಲ್ಲೇ ಪಂಚಗ್ರಹಗಳ ಕೂಟ ದುಸ್ಥಾನ ಅಂದರೆ 8ನೇ ಮನೆಯಲ್ಲಿರುವುದನ್ನು ಕರ್ಕಾಟಕ ರಾಶಿಯವರಿಗೆ ಅಷ್ಟು ಒಳ್ಳೆಯ ಸಮಯ ಇಲ್ಲ. ಆದ್ದರಿಂದ ಈ ಮೊದಲ ಒಂದು ವಾರದಲ್ಲಿ ಒಂದು ತಿಂಗಳ ಮೊದಲ ವಾರಗಳಲ್ಲಿ ಎಲ್ಲ ರೀತಿಯ ವ್ಯವಹಾರವನ್ನು ಮುಗಿಸಿಕೊಳ್ಳಿ. ನಿಮಗೆ ಸರಿಯ ಕನಸಿನ ನಿವೇಶನ ಅಥವಾ ಕನಸಿನ ಮನೆ ಅನ್ನತಕ್ಕಂಥದ್ದು ಸಿಗತಕ್ಕಂತಹ ಸಾಧ್ಯತೆಗಳು ಉಂಟು. ಸರಿಯಾದ ಒಳ್ಳೆ ಗ್ರಹಗತಿಗಳು ಚೆನ್ನಾಗಿ ಇದ್ದಾಗ ನೀವು ಪ್ರಯತ್ನವನ್ನು ಮಾಡಿದರೆ ಅದರ ಸಫಲತೆಯನ್ನು ಕಾಣಬಹುದು. ಅದರಿಂದ ಭೂ ವ್ಯವಹಾರಗಳಲ್ಲಿ ಒಂದು ಪ್ರಗತಿ, ಭೂ ವ್ಯವಹಾರಗಳಲ್ಲಿ ಒಂದು ಏಳಿಗೆ ಇರುವುದರಿಂದ ನೀವು ಅಂದುಕೊಂಡಂತೆ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವ್ಯವಹಾರಗಳು ಕೂಡ ಈ ತಿಂಗಳಲ್ಲಿ ಆಗುತ್ತೆ. ಅದು ನ್ಯಾಯಾಲಯದಲ್ಲಿ ಏನಾದರೂ ಕಟ್ಟಳೆಗಳಿದ್ದರೂ ಕೂಡ ನಿಮ್ಮ ಪರವಾಗಿ ತೀರ್ಮಾನ ಅಥವಾ ನಿಮಗೆ ಅನುಕೂಲವಾಗತಕ್ಕಂತಹ ರೀತಿಯಲ್ಲಿ ನ್ಯಾಯಾಲಯದಿಂದ ತೀರ್ಮಾನ ಬರತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಅದರಿಂದ ಆಸ್ತಿ ವಿಚಾರಗಳಲ್ಲಿ ನೀವು ಎಚ್ಚರಿಕೆಯ ಹೆಜ್ಜೆಯನ್ನು ಇಡತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ಜೊತೆಯಲ್ಲಿ ಈ ಶತ್ರುಗಳು ಶತ್ರುಗಳನ್ನು ನಿಗ್ರಹ ಮಾಡತಕ್ಕಂಥದ್ದು, ಶತ್ರುಗಳಿದ್ದರೆ ಅವರನ್ನು ನಿರ್ಲಕ್ಷಿಸಿ ಆ ಮೂಲಕ ಜೀವನದಲ್ಲಿ ಮುಂದುವರಿತಕ್ಕಂಥದ್ದು ಒಳ್ಳೆಯದು. ಏನೋ ಶತ್ರುಗಳು ಏನೋ ಹೇಳ್ತಾರೆ, ಆಡಿಕೊಳ್ತಾರೆ ಅಥವಾ ಏನೋ ಮಾಡ್ಬೋದು ಅನ್ನತಕ್ಕಂತಹ ಭಯ, ಭೀತಿ ಅಥವಾ ಅವಮಾನದ ಭೀತಿ ಅನ್ನತಕ್ಕಂಥದ್ದು ಇದ್ದರೆ ನೀವು ಜೀವನದಲ್ಲಿ ಯಾವುದೇ ಒಂದು ಪ್ರಗತಿ ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅದನ್ನು ಕರ್ಕಾಟಕ ರಾಶಿಯವರು ಶತ್ರುಗಳ ಬಗ್ಗೆ ಇಗ್ನೋರ್ ಮಾಡತಕ್ಕಂಥದ್ದು ಒಳ್ಳೆಯದು. ತಲೆ ಕೆಡಿಸಿಕೊಳ್ಳಬೇಡಿ, ನಿಮ್ಮ ಪ್ರಯತ್ನವನ್ನು ಮಾಡಿ, ಕಷ್ಟಪಡಿ, ಶ್ರಮಪಡಿ, ನಿಮಗೆ ಸರಿಯಾಗಿರತಕ್ಕಂತಹ ಪ್ರತಿಫಲ ಸಿಗುತ್ತೆ. ಯಾವುದೇ ರೀತಿ ಯೋಚನೆಯನ್ನು ಮಾಡತಕ್ಕಂತಹ ಅಗತ್ಯ ಇಲ್ಲ. ಆದರೆ ಮನಸ್ಸಿನಲ್ಲಿ ಚಂಚಲತೆ, ಕರ್ಕಾಟಕ ರಾಶಿಯವರಿಗೆ ಚಂದ್ರಮ ಮನಸೋ ಜಾತಃ, ಚಂದ್ರ ಮನಸ್ಸಿನ ಮೇಲೆ ಪರಿಣಾಮ ಬೀರತಕ್ಕಂತಹ ಗ್ರಹ. ಅಂತಹ ಮನಃಕಾರಕನಾದಂತಹ ಚಂದ್ರನೇ ಕರ್ಕಾಟಕ ರಾಶಿಯ ಅಧಿಪತಿ ಆಗಿರುವುದರಿಂದ ನೀವು ಮನಸ್ಸಿನ ಚಂಚಲತೆ ಅನ್ನತಕ್ಕಂಥದ್ದು ಪದೇ ಪದೇ ಕಾಣ್ತಾ ಇರಬಹುದು. ಅಂದರೆ ಅದನ್ನು ಮಾಡಬೇಕಾ, ಇದನ್ನು ಮಾಡಬಾರ್ದಾ ಅಥವಾ ದೃಢ ನಿರ್ಧಾರ ತೆಗೆದುಕೊಳ್ಳತಕ್ಕಂತಹ ಸಂದರ್ಭದಲ್ಲಿ ನಿಮಗೆ ಗೊಂದಲ ಉಂಟಾಗಬಹುದು. ಹಿರಿಯರ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ, ಗುರುಗಳ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ, ಇದರಿಂದ ನಿಮ್ಮ ಹಿತೈಷಿಗಳ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ಇದರಿಂದಾಗಿ ನೀವು ಫೆಬ್ರವರಿ ತಿಂಗಳಲ್ಲಿ ನೀವು ಏನು ಅಂದುಕೊಂಡಿದ್ದೀರಾ ಆ ಎಲ್ಲ ಸಾಧನೆಗಳನ್ನು ಮಾಡುವುದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಸೂಕ್ತವಾದ ಮಾರ್ಗದರ್ಶನದ ಅವಶ್ಯಕತೆ ಕರ್ಕಾಟಕ ರಾಶಿಯವರಿಗೆ ಇದೆ ಅಂತ ಹೇಳಬೇಕಾಗುತ್ತೆ. ಇನ್ನು ವಿಶೇಷವಾಗಿ ಅದರಲ್ಲೂ ಶೇರ್ ಬಿಸ್ನೆಸ್ ಮಾಡ್ತಕ್ಕಂಥವ್ರು, ಟ್ರೇಡಿಂಗ್ ಯಾರು ಮಾಡ್ತಾ ಇರ್ತಾರೆ ಅಥವಾ ಹಣ ಚೀಟಿ ವ್ಯವಹಾರ ಮಾಡ್ತಕ್ಕಂಥವ್ರು, ಹಣವನ್ನು ಬಡ್ಡಿಗೆ ಕೊಡ್ತಕ್ಕಂಥದ್ದು, ಇಂತಹದ್ದು ಯಾವುದಾದ್ರೂ ಇದ್ದರೆ ಹಣಕಾಸಿನ ವ್ಯವಹಾರಗಳು ನಿಮಗೆ ತೊಂದರೆಯನ್ನು ತರತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಆದ್ದರಿಂದ ಈ ತಿಂಗಳಲ್ಲಿ
ಕರ್ಕಾಟಕ ರಾಶಿಯವರು ಸಾಲವನ್ನು ಕೊಡತಕ್ಕಂಥದ್ದು, ಸಾಲವನ್ನು ಮಾಡೋದು ಎರಡನ್ನೂ ಕೂಡ ಮಾಡಬಾರದು. ಆರ್ಥಿಕ ವ್ಯವಹಾರಗಳು ಸಾಲವನ್ನು ಕೊಟ್ಟರೆ ತೆರಿಗೆ ಬರಲ್ಲ, ಸಾಲವನ್ನು ಮಾಡಿದರೆ ತೀರಿಸಲಿಕ್ಕೆ ಆಗಲ್ಲ, ಇಂತಹ ಪರಿಸ್ಥಿತಿ ಉಂಟಾಗಿಬಿಡುತ್ತೆ. ಆದ್ದರಿಂದ ಆರ್ಥಿಕ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಇಡತಕ್ಕಂಥದ್ದು ಒಳ್ಳೆಯದು ಅಂಥೇಳಿ ಹೇಳಬೇಕಾಗುತ್ತೆ. ಇನ್ನು ದಾಂಪತ್ಯ ಜೀವನದಲ್ಲಿ ಕೆಲವೊಂದು ವೈಮನಸ್ಯಗಳು, ಮನಸ್ತಾಪಗಳು ಬಂದು ಅದೇ ಅತಿಯಾಗಿ ಆ ಮೂಲಕ ಕುಟುಂಬಕ್ಕೆ ಕೆಲವೊಂದು ಕಂಟಕಪ್ರಾಯ ಆಗತಕ್ಕಂಥ ಸಾಧ್ಯತೆಗಳು ಕೂಡ ಇರುವುದರಿಂದ ತುಂಬ ಎಚ್ಚರಿಕೆಯಿಂದ ದಾಂಪತ್ಯ ಜೀವನದಲ್ಲಿ ಇರಬೇಕು. ಯಾಕೆಂದರೆ ನೀವು ಅಂದುಕೊಂಡಂತೆ ಎಲ್ಲವೂ ನಿಮಗೆ ಪೂರಕವಾಗಿ ನಡೆಯುವುದಿಲ್ಲ. ನೀವು ಹೇಳಿದ್ದನ್ನೆಲ್ಲ, ನಿಮ್ಮ ಅಭಿಪ್ರಾಯವನ್ನೆಲ್ಲ ಸಂಗಾತಿ ಮನ್ನಿಸಬೇಕು ಅಂತೇನೂ ಇಲ್ಲ. ಅದೇ ಒಂದು ದೊಡ್ಡ ವಿಚಾರವಾಗಿ ಆ ಮೂಲಕ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗಿ ವಿಚ್ಛೇದನೆಯಂತಹ ಆಗತಕ್ಕ ಸಾಧ್ಯತೆಗಳು ಕೂಡ ಇರುವುದರಿಂದ ದಾಂಪತ್ಯ ಜೀವನದಲ್ಲಿ ಪುರುಷರಾಗಿರಲಿ ಅಥವಾ ಮಹಿಳೆಯರೇ ಆಗಿರಲಿ, ಯಾರೇ ಎಚ್ಚರಿಕೆಯಿಂದ ದಾಂಪತ್ಯ ಜೀವನದಲ್ಲಿ ಹೆಜ್ಜೆಯನ್ನು ಇಡತಕ್ಕಂಥದ್ದು ತುಂಬ ಮುಖ್ಯ. ಇನ್ನು ಅವಿವಾಹಿತರೆ ವಿವಾಹದ ಪ್ರಯತ್ನಗಳು ವಿಫಲಾಗತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಆದ್ದರಿಂದ ವಿವಾಹದ ಪ್ರಯತ್ನಗಳನ್ನು ಸ್ವಲ್ಪ ಮುಂದಕ್ಕೆ ಮುಂದೆ ಒಳ್ಳೆಯ ದಿನಗಳಿದೆ, ಒಳ್ಳೆಯ ಮುಹೂರ್ತಗಳು ಇರುವುದರಿಂದ ಆ ಸಮಯದಲ್ಲಿ ಅಂದರೆ ಪಾಲ್ಗುಣ ಚೈತ್ರ ಮಾಸದಲ್ಲಿ ವಿವಾಹದ ಪ್ರಯತ್ನವನ್ನು ಮುಂದುವರಿಸುವುದರಿಂದ ನೀವು ಅದರಲ್ಲಿ ಯಶಸ್ವಿಯಾಗಿ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಇರುತ್ತೆ. ವಿವಾಹದ ಪ್ರಯತ್ನಗಳು ಏನಿದೆ ಅದನ್ನು ಸ್ವಲ್ಪ ಮುಂದೆ ಹಾಕತಕ್ಕಂಥದ್ದು ಒಳ್ಳೆಯದು. ಇನ್ನು ವಿಶೇಷವಾಗಿ ವ್ಯಯಸ್ಥಾನದಲ್ಲಿ ಗುರು ಇರುವುದರಿಂದ ನಿಮಗೆ ಅಷ್ಟೊಂದು ಯಾವುದೇ ನಷ್ಟ, ಗಳಿಸಿದ್ದಂತಹ ಹಣವನ್ನು ಉಳಿಸ್ತೀರ, ಪ್ರಗತಿಯಾಗುತ್ತೆ. ಆದ್ದರಿಂದ ಈಗ ಆರ್ಥಿಕವಾಗಿ, ಕೌಟುಂಬಿಕವಾಗಿ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಿಶ್ರ ಫಲಗಳು ಕರ್ಕಾಟಕ ರಾಶಿಯವರಿಗೆ ಇರುವುದರಿಂದ ವಿಶೇಷವಾಗಿ ಈಶ್ವರನ ಪೂಜೆಯನ್ನು ಮಾಡಿ, ಈಶ್ವರನಿಗೆ ಅಭಿಷೇಕವನ್ನು ಮಾಡತಕ್ಕಂಥದ್ದು, ಚಂದ್ರಮಂತ್ರವನ್ನು ಪಠಿಸಿ, ದೇವಿಯ ಆರಾಧನೆಯನ್ನು ಮಾಡಿ, ಇವೆಲ್ಲ ಮಾಡುವುದರಿಂದ ಇನ್ನೂ ಒಳ್ಳೆಯ ಫಲವನ್ನು ನಿರೀಕ್ಷೆ ಮಾಡಬಹುದು ಅಂಥೇಳಿ ಹೇಳಬೇಕಾಗುತ್ತೆ. ಶುಭಮಸ್ತು, ಸಮಸ್ತ ಸನ್ಮಂಗಳಾನಿ ಭವಂತು.